ಹಾಯ್ ಎಲ್ರಿಗೂ, ನಾನು ಚಂದನ. ನನಗೆ PCOD ಜೊತೆ ಥೈರಾಯ್ಡ್ ಕೂಡ ಇತ್ತು ಮಕ್ಕಳು ಮಾಡ್ಕೊಳ್ಳೋಕೆ ಮುಂಚೆ. ಸೊ ನಾನು ಇಲ್ಲಿ ಆಸನಗಳು ಮಾಡ್ತಾ ಇರೋದನ್ನೆಲ್ಲ ನಾನು ಅವಾಗ ಕೂಡ ಮಾಡ್ತಾಯಿದ್ದೆ, ಇವಾಗ ಕೂಡ ಮಾಡ್ತೀನಿ ನಾನು. ಬಟ್ ರೆಗ್ಯುಲರ್ಲಿ ಮಾಡಲ್ಲ, ಬಿಕಾಸ್ ನಾನು ವರ್ಕೌಟ್ ಮೇಲೆ ಫೋಕಸ್ ಮಾಡಿರೋದ್ರಿಂದ ನಾನು ಈ ಆಸನಗಳನ್ನ ನಿಮಗೆ ಪ್ರಿಫರ್ ಮಾಡ್ತೀನಿ. ಥೈರಾಯ್ಡ್ ಇಂದ ಪ್ರಾಬ್ಲಮ್ ಶುರು ಆಗೋದು ಹೆಂಗಂದರೆ, ನಿಮಗೆ T3 T4 ಹಾರ್ಮೋನ್ಸ್ ಮೇನ್ಲಿ ಸರಿಯಾಗಿ ಪ್ರೊಡ್ಯೂಸ್ ಆಗ್ತಾ ಇರಲ್ಲ. ಅದರಿಂದ ನಿಮಗೆ ಮೆಟಬಾಲಿಸಮ್ ಕಮ್ಮಿ ಆಗುತ್ತೆ, ಎನರ್ಜಿ ಲೆವೆಲ್ ಕಮ್ಮಿ ಆಗುತ್ತೆ, ಹಾರ್ಟ್ ರೇಟ್ ಚೇಂಜ್ ಆಗುತ್ತೆ, ಮತ್ತು ಮೀಸೆ ಬರೋದಾಗಲಿ, ಗಡ್ಡದಲ್ಲಿ ಕೂದಲು ಬರೋದಾಗಲಿ, ಕತ್ತಲ್ಲಿ ಕೂದಲು ಬರೋದಾಗಲಿ ಎಲ್ಲ ಮೇಲ್ ಹಾರ್ಮೋನ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಅದೆಲ್ಲ ನೀವು ಸರಿ ಮಾಡಬೇಕಂದ್ರೆ ನಿಮ್ಮ ಲೈಫ್ ಸ್ಟೈಲಿಂದ ಫಸ್ಟ್ ಸರಿ ಮಾಡಬೇಕು ನೀವು. ಸೊ ಯೋಗಾಸನ ಮಾಡೋದು ಪ್ರಾಕ್ಟೀಸ್ ಮಾಡಿ, ಮತ್ತು ಹೆಲ್ದಿ ಲೈಫ್ ಸ್ಟೈಲ್ ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ಅದೆಲ್ಲ ಆಗದೆ ನಿಮಗೆ ಬರೀ ಮೆಡಿಸಿನಿಂದ ಕ್ಯೂರ್ ಆಗುತ್ತೆ ಅಂದರೆ ಖಂಡಿತ ಆಗಲ್ಲ. ಆ್ಯಕ್ಚುಲಿ ಹೈಪೋಥೈರಾಯ್ಡಿಸಮ್ ಕ್ಯೂರೇ ಆಗಲ್ಲ, ನೀವು ಜಸ್ಟ್ ಕಂಟ್ರೋಲಲ್ಲಿ ಇಡ್ಬೋದು ಅಷ್ಟೇ ಅದನ್ನು. ಸೊ ದಯವಿಟ್ಟು ಈ ಆಸನಗಳನ್ನೆಲ್ಲ ಡೈಲಿ ಪ್ರಾಕ್ಟೀಸ್ ಮಾಡಿ. ಮತ್ತು ಇದಕ್ಕೆ ಬೆನಿಫಿಟ್ ಆಗುವಂಥ ಫುಡ್ ಬಗ್ಗೆ ನಿಮ್ಗೆ ಏನಾದರೂ ಬೇಕಿದ್ದರೆ ನನಗೆ ತಿಳಿಸಿ, ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಕೂಡ ಮಾಡ್ತೀನಿ. ಮತ್ತು ಈ ವಿಡಿಯೋಸ್ನ ನೀವು ಮ್ಯಾಕ್ಸಿಮಮ್ ಪೀಪಲ್ಗೆ ಶೇರ್ ಮಾಡಿ. ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಫಾಲೋ ಮಾಡೋದು ಮರಿಬೇಡಿ. ಮತ್ತು ನಾಳೆ ವೀಡಿಯೋಲಿ ಸಿಗ್ತೀನಿ. ಬಾಯ್.